ಖುಷಿಯಾಯಿತು. ಏಳುಮಲೆ ಸಿನಿಮಾ ಹೌಸ್ಫುಲ್ ಶೋಸ್ ನೋಡಿ, ಎಸ್ಪೆಷಲಿ ಇವತ್ತು ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದ್ರು. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನನಗೆ ಥ್ರಿಲ್ಲರ್ಗಳಲ್ಲಿ ಭಾಳ ಇಷ್ಟ ಆಗಿದ್ದ ಸಿನಿಮಾ ಇದು. ಅಂದರೆ ನಿಮಗೆ ಲವ್ ಸ್ಟೋರಿ ಥ್ರಿಲ್ಲರ್ ಒಂದು ಒಳ್ಳೆಯ ಲವ್ ಸ್ಟೋರಿನ ಇಷ್ಟು ಥ್ರಿಲ್ಲಿಂಗಾಗಿ ಕೇಳೋದು ಭಾಳ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮು. ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆ್ಯಕ್ಚುಲಿ ಈ ಸಿನಿಮಾ ನಿಮಗೆ ಇವತ್ತು ಹೌಸ್ಫುಲ್ ಆಗ್ತಿರೋದು ಯಾಕೆಂದರೆ ಕಂಪ್ಲೀಟಾಗಿ ನಿಮಗೆ ಹೊಸ ಥರದ್ದು ಏನೋ ಒಂದು ಕಥೆ ಹೇಳೋಕ್ಕೆ ಹೊರಟಾಗೆಲ್ಲ ಯಾವಾಗಲೂ ಒಂದು ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ನಾವು ನೋಡಿದ್ದೀವಿ ತರುಣ್ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಹೆಂಗೆ ಅದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ. ಮತ್ತೆ ಒಂದು ಸೆಕೆಂಡ್ ಏಳುಮಲೆಯಲ್ಲಿ ಆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ನೋಡ್ಬೋದು. ಆ್ಯಂಡ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ನ ನೋಡ್ಬೋದು. ಆ್ಯಂಡ್ ತುಂಬ ಏನು ಮನಸ್ಸು ತುಂಬಿಕೊಡೋಂಥ ಸೀನ್ಗಳು. ನನಗೆ ಖುಷಿಯಾಗಿದ್ದೇನು ಅಂದರೆ ನಾವು ಈಗ ಕುತ್ಕೊಂಡು ನೋಡಬೇಕಾದ್ರೆ ಓಕೆ ಇಲ್ಲಿ ಆಡಿಯನ್ಸ್ ವಿಸಿಲ್ಗಳು ಶುರುವಾಗುತ್ತಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಆ್ಯಂಡ್ ಅದ್ಭುತವಾದ ಪರ್ಫಾರ್ಮೆನ್ಸ್. ಆ್ಯಂಡ್ ಪುನೀತ್ ರಂಗಸ್ವಾಮಿ ಅವರು ಭಾಳ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗು ಅಷ್ಟೇ, ರಾಣಾ ಇರಲಿ ಆ್ಯಂಡ್ ಪ್ರಿಯಾಂಕಾ ಆಚಾರ್ಯ ಇರಲಿ, ಆ್ಯಂಡ್ ಕಾಸ್ಟಿಂಗ್ ಬಗ್ಗೆ ಅಂತ ಹೇಳೋಂಗೆ ಇಲ್ಲ. ಕಿಶೋರ್ ಅವರು ಇದ್ದಾರೆ, ಎಲ್ಲರೂ ಜಗಪತಿ ಬಾಬು ಸರ್ ಇದ್ದಾರೆ, ಎಲ್ಲ ಅದ್ಭುತವಾಗಿ. ತುಂಬ ಒಳ್ಳೆಯ ಸಿನಿಮಾ. ಭಾಳ ಖುಷಿಯಾಯಿತು ಸಿನಿಮಾ ನೋಡಿ. ಆ್ಯಂಡ್ ಹೌಸ್ಫುಲ್ ಆಗ್ತಿರೋದು ನನಗೆ ಬಹಳ ಖುಷಿ. ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಇನ್ನೊಂದು ಸಕ್ಸಸ್ಗೆ ಏಳು ಮಲೆ ಅಂತಂದರೆ ಏಳು ಬೆಟ್ಟ ಅಂತ ಅರ್ಥ. ಸೊ ಆ ಬೆಟ್ಟದಲ್ಲಿ ಹೆಂಗೆ ಹಲವಾರು ಖನಿಜಗಳು, ರಿಸೋರ್ಸ್ಗಳು ಹೆಂಗೆ ಇರುತ್ತೆ, ಹಾಗೆ ಇದರಲ್ಲಿ 7 ಲೇಯರ್ಗಳಲ್ಲೂ ಅದರ ಅಷ್ಟೊಂದು ರಿಸೋರ್ಸ್ಫುಲ್ ಇರುವಂಥ ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರೈಸೇಷನ್ನು, ಸಂಭಾಷಣೆ, ಮ್ಯೂಸಿಕ್ಕು, ಎವ್ರಿ ಹಂತದಲ್ಲೂ ಒಂಥರ ಫ್ಲಾಲೆಸ್ ಅಂತಾರಲ್ಲ, ಎಂಥದ್ದೇ ಚಿತ್ರಗಳಲ್ಲೂ ನಾವೇನೋ ತಪ್ಪು ಹುಡ್ಕೊಂಡು. ಸೊ ಅದ್ಭುತವಾದಂಥ ಸಿನಿಮಾ. ಪುನೀತ್ ರಂಗಸ್ವಾಮಿ ಅವರ ಮೊದಲನೇ ಡೈರೆಕ್ಷನ್ನಲ್ಲಿ ರಿಯಲಿ ಇಷ್ಟು ಮೆಚುರಿಟಿ, ಇಷ್ಟು ಟೇಕಿಂಗ್ಸಲ್ಲಾಗಲಿ, ಪರ್ಫಾರ್ಮೆನ್ಸಲ್ಲಾಗಲಿ, ಆ ಲ್ಯಾಂಡ್ ಮಾಡೋದ್ರಲ್ಲಾಗಲಿ ಅದ್ಭುತ. ಒಬ್ಬ ಡೈರೆಕ್ಟ್ರು ಪ್ರೊಡಕ್ಷನ್ ಮಾಡಿದ್ರೆ ಒಂದು ಸಿನಿಮಾದ ಎಸೆನ್ಸೇ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೋರೋವರ್ ಇವತ್ತು ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇರೋ ನ್ಯೂಸ್ ಕೇಳಿ ಇನ್ನೂ ಖುಷಿ ಆಯಿತು. ಎಲ್ಲರ ಪರ್ಫಾರ್ಮೆನ್ಸು, ಡೀಲ್ ಮಾಡೋರು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್, ಚಿಂದಿ ಆ್ಯಂಡ್ ಪರ್ಫಾರ್ಮೆನ್ಸ್, ರಾಣಾ ಅವರು, ಪ್ರಿಯಾಂಕಾ ಅವರು, ಮತ್ತು ಎಂಟೈರ್ ಕಾಸ್ಟಿಂಗ್ ಮಾಡಿರೋಂಥ ಪ್ರತಿಯೊಂದು ಪಾತ್ರಗಳು. ಅಂದರೆ ಏನು ಅಂತಂದರೆ ಎವ್ರಿ ಎಡ್ಜ್ ಆಫ್ ದ ಸೀಟ್. ಈಗೇನಾಗುತ್ತೆ, ನಾವೇನೋ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ಅದು ಹಂಗೆ ಆಗಲ್ಲ, ಬಟ್ ಇನ್ನೇನೋ ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಿನಿಮಾ ಇಂಥ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋದಕ್ಕೆ ಡಿಸರ್ವ್ಸ್ ದಟ್ ಬ್ಲಾಕ್ ಬಸ್ಟರ್ ಸಕ್ಸಸ್ ರಿಪೋರ್ಟ್. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟು ತರುಣ್ ಬ್ರೋ. ನಿಜವಾಗ್ಲೂ ಇಟ್ ಈಸ್ ಗೋಯಿಂಗ್ ಟು ಸೆಟ್ ಅನ್ ಎಕ್ಸಾಂಪಲ್. ಈ ಡೈರೆಕ್ಟರ್ಗಳು ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಅದರದೇ ಒಂದು ಫ್ಲೇವರೇ ಒಂದು ಬೇರೆ ಸ್ಟ್ಯಾಂಡರ್ಡ್ಗೆ ಸಿನಿಮಾ ಮಾಡೋದಂಗಿರುತ್ತೆ ಅಂತ ಏನು ನಾವು ಡಿಸ್ಕಸ್ ಮಾಡ್ತಿದ್ವಿ, ಅದು ಇದು ನಿಜ ಮಾಡಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಏಳುಮಲೆ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದಿಷ್ಟು ಪಿಕ್ಚರ್ ನೋಡಿದಾಗ ಎಷ್ಟೋ ನಮಗೆ ಒಂದು ಭಯಂಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಆ ಥರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಒಂದು ಪಿಕ್ಚರ್ ಇತ್ತು. ಶುರುವಾಗಿ ಅಲ್ಲಿ ಕ್ಯಾರೆಕ್ಟರ್ ಏನು ಎಮೋಷ್ನಲಿ ಒಂದು ಇಂಟೆನ್ಸ್ ಆದಂಥ ಭಾವನೆ ಹೊತ್ತಿರ್ತಾರೆ, ಅದನ್ನು ನೀವು ಹೊರ್ತೀರಿ. ಕೊನೆವರೆಗೂ ಅದನ್ನ ಹೊತ್ಕೊಂಡೇ ಕ್ಯಾರಿ ಮಾಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಎಮೋಷ್ನಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಟ್ಬಿಟ್ಟಂಥ ಒಂದು ಪಿಕ್ಚರ್ ಇತ್ತು. ಪರ್ಫಾರ್ಮೆನ್ಸು ಸಖತ್ತಾಗಿದೆ ಆ್ಯಂಡ್ ಮ್ಯೂಸಿಕ್ಕು ಸೂಪರ್ ಆಗಿದೆ. ಟೋಟಲ್ ಸಿನಿಮಾ ಶುರುವಿಂದ ಕೊನೆ ತನಕ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದು ಕೂರಿಸುತ್ತೆ. ಆ್ಯಂಡ್ ನಮಗೆ ಅನಿಸ್ತಾ ಇರುತ್ತೆ, ಇವಾಗ ನನಗೆ ಆ ಎಕ್ಸೈಟ್ಮೆಂಟಲ್ಲಿ ಓಕೆ ಹಿಂಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟ ಆಗುವಷ್ಟು ಮಟ್ಟಿಗೆ ಸಿನಿಮಾ ನಿಮಗೆ ಹತ್ತಿರ ಆಗುತ್ತೆ. ಐ ಥಿಂಕ್ ಪ್ರೀತಿಲಿರುವಂಥ ಎಲ್ಲ ಮನಸ್ಸುಗಳು ನಿಜವಾಗ್ಲೂ ಈ ಸಿನಿಮಾ ಬಂದು ನೋಡಬೇಕು. ಇನ್ನೊಂದು ಭಾಳ ಹತ್ತಿರ ಆಗುತ್ತೆ. ಎಲ್ಲರ ಲೈಫ್ನಲ್ಲಿ ಒಬ್ಬರು ಚಿನ್ನ ಇದ್ದೇ ಇರ್ತಾರೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ದ ಸಿನಿಮಾ. ಥ್ಯಾಂಕ್ ಯು. ಆ್ಯಂಡ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್. ಇನ್ನೊಂದು ಒಂದು ಇಡೀ ಇಂಡಿಯಾ ತಿರುಗಿ ನೋಡಿದಂಥ ಒಂದು ಇನ್ಸಿಡೆಂಟ್ನ ಮಧ್ಯದಲ್ಲಿ ಅದನ್ನು ಬ್ಲೆಂಡ್ ಮಾಡಿರೋ ರೀತಿ ಮೈಂಡ್ ಬ್ಲೋಯಿಂಗ್ ಸ್ಕ್ರೀನ್ ಇದೆ. ಅದು ಮಾತ್ರ ನಾನು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಅದನ್ನು ರೌಂಡ್ ಅಪ್ ಮಾಡಿರೋ ರೀತಿಯೂ ಬ್ರಿಲಿಯಂಟ್. ಐ ಥಿಂಕ್ ದಟ್ ರಿಯಾಲಿಟಿ ಪ್ಲಸ್ ಕ್ರಿಯೇಟಿವಿಟಿ ಎರಡು ಮ್ಯಾಚ್ ಆದಾಗ ಇಂಥ ಒಂದು ಬ್ರಿಲಿಯಂಟ್ ಮಾಸ್ಟರ್ ಪೀಸ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ಅದು ಬರ್ಕೊಂಡು ಅದಕ್ಕೆ ಇಷ್ಟಪಟ್ಟು ಹೇಳ್ತಾ ಇಟ್ಸ್ ಬ್ಯೂಟಿಫುಲ್ ಸರ್ಪ್ರೈಸ್. ನಾವು ಇಂಟರ್ವಲ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೆಂಗಿಲ್ಲ ಹಿಂಗೆ ಆಗಬೇಕು ಅದರೆಲ್ಲ ಬೇಜಾರಾಗ್ಬಿಡುತ್ತೆ ನನಗೆ ಅಂತೆಲ್ಲ ಹೇಳ್ತಾ ಇದ್ವಿ. ಆ್ಯಕ್ಚುಲಿ ಭಾಳ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಇನ್ನೋಸೆನ್ಸ್ ಇದೆ. ಇಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ, ರಾಣಾ ಆಗಿರಲಿ, ಪ್ರಿಯಾಂಕಾ ಆಗಿರಲಿ.
ಇನ್ನೋಸೆನ್ಸ್ ಅದರಲ್ಲಿರೋ ಇನ್ನೋಸೆನ್ಸ್ ಎಷ್ಟು ನೀಟಾಗಿ ತಟ್ಟುತ್ತೆ ನಿಮ್ಮ ಮನಸ್ಸಿಗೆ. ಎಂಡ್ ಆಫ್ ಇಟ್ ಅದೊಂಥರ ನೀವು ಒಂದು ಮೂಮೆಂಟ್ ಬರುತ್ತೆ, ಆ ಮೂಮೆಂಟಲ್ಲಿ ಒಂದು ಚೋಕಿಂಗ್ ಅನುಭವ, ಗಂಟು ಕಟ್ಟುವಂಥ ಅನುಭವ ಸಿಗುತ್ತೆ. ಪ್ಲೀಸ್ ವಾಚ್. ಮಸ್ಟ್ ವಾಚ್. ಥ್ಯಾಂಕ್ ಯು.